ಹಾಯ್ ಎಲ್ರಿಗೂ ಪ್ಲಮ್ ಕೇಕ್ ಫ್ರೂಟ್ ಕೇಕ್ನ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದನ್ನು ಮಾಡಲಿಕ್ಕೆ ಫಸ್ಟು ನಾನು ಕ್ಯಾರಮಲ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಪಾತ್ರೆನ ಒಲೆ ಮೇಲಿಟ್ಟು ಅದು ಫುಲ್ ಬಿಸಿ ಪಾತ್ರೆ ಫಸ್ಟು ಬಿಸಿ ಆದಮೇಲೆ ಅದಕ್ಕೆ ನಾನು ಇಲ್ಲಿ ಸುಮಾರು ಒಂದು 60ರಿಂದ 70 ಗ್ರಾಮ್ನಷ್ಟು ಶುಗರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೂರ್ತಿ ಕರಗಿ ಅದು ಬಣ್ಣ ಬದಲಾಗೋಕ್ಕೆ ಶುರು ಆದಾಗ ಅದಕ್ಕೆ ಒಂದು 2ರಿಂದ 3 ಸ್ಪೂನ್ನಷ್ಟು ನೀರನ್ನ ಬೆರೆಸ್ಕೋಬೇಕಾಗತ್ತೆ. ಈ ಟೈಮ್ನಲ್ಲಿ ತುಂಬ ಹುಷಾರಾಗಿರಬೇಕಾಗತ್ತೆ, ಯಾಕಂದರೆ ಅದು ಒಂದೊಂದ್ಸಲ ತುಂಬ ಸಿಡ್ದು ಬಿಡುತ್ತೆ ಆ ಸಕ್ಕರೆ ಪಾಕ ಮಾಡೋವಾಗ. ಸೊ ತುಂಬ ಹುಷಾರಾಗಿ ನೋಡ್ಕೊಂಡು ಮಾಡಬೇಕಾಗತ್ತೆ. ನೀರು ಹಾಕಿದ್ಮೇಲೆ 10 to 15 ಸೆಕೆಂಡ್ಸ್ ಅದನ್ನು ಬಾಯ್ಲ್ ಮಾಡಿದ್ರೆ ಅಥವಾ ಬಿಸಿ ಮಾಡಿದ್ರೆ ಸಾಕು. ಇದನ್ನು ತಣ್ಣಗಾಗೋಕ್ಕೆ ಬಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾನು ವೆಟ್ ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಫಸ್ಟು ನಾನು ಶುಗರ್ ಪೌಡರ್ನ ಸಕ್ಕರೆ ಪುಡಿನ ಮಾಡ್ಕೊಂಡಿದ್ದೀನಿ. ಅದನ್ನು 70 ಗ್ರಾಮ್ನಷ್ಟು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೊಸರು, ನಾನು ಎಗ್ ಯೂಸ್ ಮಾಡ್ತಿಲ್ಲ, ಸೊ ಮೊಸರನ್ನ ನಾನು 100 ಗ್ರಾಮ್ನಷ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಣ್ಣೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ನ ಇಲ್ಲಿ ಯೂಸ್ ಮಾಡ್ಬೋದು. ಅದು 50 ಗ್ರಾಮ್ನ ಯೂಸ್ ಮಾಡಿಕೊಂಡು ಎಲ್ಲ ಒಂದು ಬೌಲ್ಗೆ ಹಾಕಿ, ಮತ್ತು ನಾವು ಫಸ್ಟ್ ಮಾಡ್ಕೊಂಡಿದ್ದ ಕ್ಯಾರಮಲ್ ಸಿರಪ್ ಏನಿತ್ತು ಅದನ್ನು ಒಂದು 20 ಗ್ರಾಮ್ನಷ್ಟು ನಾನು ಇಲ್ಲಿ ಬೆರೆಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಕ್ಲೀನಾಗಿ ನಾನು ಸ್ಪ್ಯಾಚುಲನಲ್ಲಿ ಫಸ್ಟು ಮಿಕ್ಸ್ ಮಾಡಿಕೊಂಡೆ. ನಂತರ ಇದನ್ನು ನಾನು ಬ್ಲೆಂಡರ್ನಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿದೆ. ಚೆನ್ನಾಗಿ ಬ್ಲೆಂಡ್ ಮಾಡಿದಷ್ಟು ಕೇಕ್ ಫ್ಲಫಿಯಾಗಿ ಬರುತ್ತೆ, ಬಿಕಾಸ್ ನಾನಿಲ್ಲಿ ಎಗ್ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಅದರಿಂದ ನಾನು ಫಸ್ಟು ಏನು ಈ ಶುಗರು, ಮೊಸರು ಮತ್ತು ಆಯಿಲ್ ಎಲ್ಲ ಕ್ಲೀನಾಗಿ ಕಂಬೈನ್ ಆಗೋ ಥರ ಬ್ಲೆಂಡ್ ಮಾಡಿಕೊಂಡೆ. ನಂತರ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಫ್ರೂಟ್ ಜಾಮ್ನ ಆ್ಯಡ್ ಮಾಡಿಕೊಂಡೆ ಆ್ಯಂಡ್ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೆಟ್ ಇಂಗ್ರೀಡಿಯೆಂಟ್ ಕಂಪ್ಲೀಟ್ಲಿ ರೆಡಿ ಆಗಿದೆ. ಸೊ ವೆನಿಲಾ ಎಸೆನ್ಸ್ ಎಲ್ಲ ಹಾಕಿದ್ಮೇಲೆ ಆ ಕ್ಯಾರಮಲ್ ಎಲ್ಲ ಹಾಕಿದ್ಮೇಲೆ ಅದು ಕಲರೇ ಫುಲ್ ಚೇಂಜ್ ಆಗಿಬಿಡುತ್ತೆ. ಫ್ರೂಟ್ ಜಾಮ್ ಇಲ್ಲಿ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು ಅಥವಾ ಅದನ್ನು ಸ್ಕಿಪ್ಪು ಕೂಡ ಮಾಡ್ಬೋದು. ನಂತರ ಇಲ್ಲಿ ಡ್ರೈ ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 100 ಗ್ರಾಮ್ನಷ್ಟು ಮೈದಾನ ನಾನು ತೊಗೊಂಡಿದ್ದೀನಿ. ಅದಾದಮೇಲೆ 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ ಆ್ಯಂಡ್ ಬೇಕಿಂಗ್ ಸೋಡಾ ಹಾಕಿ, ಮತ್ತು ಚಕ್ಕೆ ಸಿನಮನ್ ಪೌಡರ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಉಪ್ಪು ಮತ್ತು 1/4 ಸ್ಪೂನಷ್ಟು ಲವಂಗ ಪುಡಿನ ನಾನು ಇಲ್ಲಿ ಬೆರೆಸ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಮೇನ್ ಟ್ರಿಕ್ ಏನಂತ ಅಂದರೆ, ಈ ಜರಡಿ ಮಾಡ್ಕೊಳ್ಳೋದೇನಿದೆ ಅದನ್ನು 3 ಸಲ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೇಕ್ ಫ್ಲಫಿಯಾಗಿರುತ್ತೆ. ಮತ್ತು ಇದನ್ನು ತುಂಬ ಜನ ಹೋಮ್ ಬೇಕರ್ಸ್ ಮತ್ತು ನಾನು ಕ್ಲಾಸ್ಗೆ ಹೋದಾಗಲೂ ಕೂಡ ಅವರು ನನಗೆ ಹೇಳ್ಕೊಟ್ಟಿದ್ದನ್ನು. ಸೊ ನಾನು ಪ್ರತಿ ಸರಿ ನಾನು ಏನೇ ಬೇಕ್ ಮಾಡೋವಾಗಲೂ, ಅಂದರೆ ಬ್ರೌನಿ ಮತ್ತು ಕೇಕು, ಬಿಸ್ಕೆಟ್ಸ್, ಏನು ಕುಕ್ಕೀಸ್ ಏನೇ ಮಾಡೋಂಗಿದ್ರು ನಾನು ಇದನ್ನು ಫಾಲೋ ಮಾಡ್ತಿರ್ತೀನಿ. ಸೊ ಇದೊಂದು ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಈ ಟ್ರಿಕ್ಕು. ಯಾರು ಟ್ರೈ ಮಾಡೋರಿದ್ದರೆ ಯೂಸ್ ಮಾಡ್ಕೋಬೋದು. ಸೊ ಈಗ ಡ್ರೈ ಇಂಗ್ರೀಡಿಯೆಂಟ್ ಕಂಪ್ಲೀಟ್ಲಿ ಫುಲ್ಲೆಲ್ಲ ರೆಡಿ ಆದಮೇಲೆ ಸೊ ಅದನ್ನು ವೆಟ್ ಇಂಗ್ರೀಡಿಯೆಂಟ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 150 ಗ್ರಾಮ್ನಷ್ಟು ನಾನು ಆರೆಂಜ್ ಜ್ಯೂಸ್ನಲ್ಲಿ ಡ್ರೈ ಫ್ರೂಟ್ಸ್ನ ಮತ್ತು ಈ ಚೆರಿ, ಟೂಟಿ ಫ್ರೂಟಿನೆಲ್ಲ 1 ವಾರದ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ಇಲ್ಲಿ ನಾನು ಬೆರೆಸ್ಕೊಳ್ತಾ ಇದ್ದೀನಿ. ಆ ಜ್ಯೂಸ್ನೇನಿದೆ ಕಂಪ್ಲೀಟ್ಲಿ ಅದನ್ನು ಫಿಲ್ಟರ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಆರೆಂಜ್ ಸಿಪ್ಪೆನ ಇಲ್ಲಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಕೆಲವೊಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬೊಬ್ರಿಗೆ ಇಷ್ಟ ಆಗೋಲ್ಲ, ಅದು ಅವರು ಆಪ್ಷನ್, ಬಟ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬ್ಯಾಟರ್ ಎಲ್ಲ ರೆಡಿ ಆದಮೇಲೆ ನಮ್ಮ ಬೇಕಿಂಗ್ ಟಿನ್ನಿಗೆ ಬಟರ್ ಪೇಪರ್ ಹಾಕ್ಕೊಂಡು ಸೊ ಅದನ್ನು ಬೇಕ್ ಮಾಡೋದಕ್ಕೆ ಅಂತ ಇಟ್ಟೆ. ಈ ಬೇಕಿಂಗಿಗೆ ನಾನು ಒಂದು 35 to 40 ಮಿನಿಟ್ಸ್ವರೆಗೂ 170 ಡಿಗ್ರಿನ ಅದನ್ನು ಬೇಕ್ ಮಾಡಿಕೊಂಡೆ. ನೆಕ್ಸ್ಟ್ ಈ ಫ್ರೂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ ಏನು ಸೋಕಿಂಗ್ ಇದೆ ಅದನ್ನು ನಾನು ಮಾಡಲಿಕ್ಕೆ 50 ಗ್ರಾಮ್ನಷ್ಟು ದ್ರಾಕ್ಷಿ ಆ್ಯಂಡ್ ಕಪ್ಪು ದ್ರಾಕ್ಷಿ ಆ್ಯಂಡ್ ಟೂಟಿ ಫ್ರೂಟಿ ಆ್ಯಂಡ್ ಚೆರಿ ಎಲ್ಲವೂ 50 ಗ್ರಾಮ್ನಷ್ಟು ನಾನು ತೊಗೊಂಡಿದ್ದೆ. ಆಮೇಲೆ ವಾಲ್ನಟ್ಸ್ ಒಂದು ಸ್ವಲ್ಪ, ಮತ್ತು ಹತ್ತಿ ಹಣ್ಣು ಫಿಗ್ ಅದು ಒಂದು ಸ್ವಲ್ಪ, ಮತ್ತು ಡೇಟ್ಸು, ಮತ್ತು ಸನ್ಫ್ಲವರ್ ಸೀಡ್ಸು ಆ್ಯಂಡ್ ಪಂಪ್ಕಿನ್ ಸೀಡ್ಸು ಅದೆಲ್ಲ ಆಪ್ಷನಲ್ ಸೀಡ್ಸ್ಗಳು. ಸೊ ಹಾಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ, ಬಟ್ ನಾನು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿಲ್ಲ. ಸೊ ಇದನ್ನೆಲ್ಲನೂ 1 ವಾರದ ಮುಂಚೆನೇ ಆರೆಂಜ್ ಜ್ಯೂಸ್ನಲ್ಲಿ, ಆರೆಂಜ್ ಟೆಟ್ರಾ ಪ್ಯಾಕ್ನಲ್ಲಿ ಬರುತ್ತೆ, ಅದು ಜ್ಯೂಸ್ನಲ್ಲೇ ನೆನೆಸಿಟ್ಟಿದ್ದೆ. ಸೊ ಟೈಮ್ ಇದ್ದರೆ ಮನೆಯಲ್ಲೇ ಆರೆಂಜ್ ಜ್ಯೂಸ್ ಮಾಡಿಕೊಂಡು ನೆನೆಸಿಡ್ಬೋದು. ಅದಕ್ಕೆ ನಾನು ಸ್ವಲ್ಪ ಜಾಕಾಯಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಡ್ರೈ ಜಿಂಜರ್ ಪೌಡರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಿಲ್ಲ ಅಂದರೆ ಕ್ಯಾಂಡಿಡ್ ಜಿಂಜರ್ನ ಕೂಡ ಇಲ್ಲಿ ಆ್ಯಡ್ ಕ್ಯಾಂಡಿಡ್ ಆರೆಂಜ್ ಪೀಲ್ ಅಂತ ಬರುತ್ತೆ, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ನಾನು ನಾರ್ಮಲ್ ಆರೆಂಜ್ ಪೀಲನ್ನೇ ತುರಿದು ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೆ. ಈ ಬೇಕಿಂಗ್ ಸ್ಟೋರ್ಸ್ಗಳಲ್ಲಿ ಹೋದರೆ ಇದೆಲ್ಲ ಈಸಿಯಾಗಿ ಸಿಕ್ಬಿಡತ್ತೆ. ಈ ಫ್ರೂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಏನು ಸೋಕ್ ಮಾಡೋದಿದೆ ನಾನು 2 ಪೋರ್ಷನಲ್ಲಿ ಮಾಡ್ಕೊಂಡಿದ್ದೆ. ಒಂದು ಆರೆಂಜ್ ಜ್ಯೂಸ್ ಹಾಕಿ ಮಾಡ್ಕೊಂಡಿದ್ದೆ ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ರಮ್ ಓಲ್ಡ್ ಮಾಂಕ್ ಹಾಕಿ ನಾನು ಅದನ್ನು 1 ವಾರದಿಂದನೇ ಸೋಕ್ ಮಾಡೋಕ್ಕೆ ಅಂತ ಇಟ್ಟಿದ್ದೆ. ಕೆಲವೊಬ್ಬೊಬ್ಬರು ಅದನ್ನು 1 ತಿಂಗಳಿಂದನೇ ಸೋಕ್ ಮಾಡೋಕ್ಕೆ ಇಡ್ತಾರೆ.
ನನಗೆ ಟೈಮ್ ಇರಲಿಲ್ಲ, ಸಡನ್ನಾಗಿ ನೆನಪಾಯಿತು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದರಿಂದ ನಾನು ಒಂದು ವಾರದ ಮುಂಚೆನೇ ಸೋಕ್ ಮಾಡ್ಕೊಂಡಿದ್ದೆ. ಅದು ರುಚಿ ಏನೂ ಡಿಫ್ರೆನ್ಸ್ ಇರಲ್ಲ, ಚೆನ್ನಾಗೇ ಬಂದಿತ್ತು. ಇದನ್ನೆಲ್ಲ ನಾನು ಯೂಸ್ ಅಂತ್ರು ಮೋಲ್ಡ್ಗಳು ಸಿಗುತ್ತೆ ಅಂಗಡಿನಲ್ಲಿ, ಅದರಲ್ಲೇ ಬೇಕ್ ಮಾಡಿಟ್ಕೊಂಡೆ. ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗಳಿಗೆಲ್ಲ ಹಂಗೆ ಡೈರೆಕ್ಟಾಗಿ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಬೇರೆ ಅದಕ್ಕೆ ಒಂದು ಬಾಕ್ಸ್ ಅಂತ ಹುಡುಕಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನು ನಾನು ಟ್ರಾನ್ಸ್ಪರೆಂಟ್ ರ್ಯಾಪ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಇದನ್ನು ಒಂದು ವಾರ ಅಥವಾ ಒಂದು ತಿಂಗಳವರೆಗೂ ಇಟ್ಟು ತಿನ್ನೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಅಂದರೆ ಬೇಕ್ ಆದಮೇಲೂ ಕೂಡ ಒಂದು ವಾರ ಇಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಬೇಕಿಂಗ್ ಎಲ್ಲನೂ ನಿಜವಾಗ್ಲೂ ತುಂಬ ಈಸಿಯಾಗಿರುತ್ತೆ. ಬಟ್ ಕೆಲವೊಬ್ಬೊಬ್ಬರು ಅದನ್ನು ಹೆಂಗೆ ಅಂದರೆ ತುಂಬ ಕಷ್ಟ ಅಂತ ಅಂದ್ಕೊಂಡ್ಬಿಡ್ತಾರೆ. ಈ ಇಡ್ಲಿ, ದೋಸೆ, ಚಪಾತಿ ಮಾಡೋದು ಹೆಂಗೆ ಅದೇ ಥರನೇ ಅದು ಈಸಿಯಾಗಿರುತ್ತೆ. ಚಪಾತಿ ಮಾಡುವಾಗ ಚಪಾತಿ ಹಸಿಟ್ಟನ್ನ ತುಂಬ ಗಟ್ಟಿಗೆ ಕಲಿಸಿದ್ರೆ ಅದು ಲಟ್ಟಿಸೋಕ್ಕಾಗಲಿ ಅಥವಾ ಅದು ಬೇಯಿಸ್ದಾಗಲಿ ಅದು ಬೇರೆ ಥರನೇ ಅದು ಟೆಕ್ಸ್ಚರ್ ಇರುತ್ತೆ. ಸೊ ಆ್ಯಂಡ್ ದೋಸೆ ತವಾ ಬಿಸಿ ಹಾಕ್ದೇ ದೋಸೆ ಹಾಕಿದ್ರೆ ದೋಸೆನೇ ಬೇರೆ ಥರ ಬಂದುಬಿಡುತ್ತಲ್ಲ. ಸೇಮ್ ಅದೇ ಥರನೇ ಕೇಕು ಕೂಡ ಪ್ರೀ ಹೀಟ್ ಮಾಡದೇ ಇದ್ದರೆ ಅಥವಾ ಮಿಕ್ಸಿಂಗಲ್ಲಿ ಏನಾದರೂ ಡ್ರೈ ಇಂಗ್ರೀಡಿಯೆಂಟ್ ಕಡಿಮೆ ಆಗಿ ವೆಟ್ಟಿಗೆ ಜಾಸ್ತಿ ಆದಾಗ ಆ ಥರದ್ರಲ್ಲಿ ಮಾತ್ರನೇ ಅದು ಸ್ವಲ್ಪ ಹಾಗೆ ಹೀಗೆ ಆಚೆ ಈಚೆ ಆಗುತ್ತೆ. ಅದು ಬಿಟ್ಟರೆ ಚೆನ್ನಾಗೇ ಬರುತ್ತೆ ಬೇಕಿಂಗು. OTG ಇಲ್ಲದೆ ಇದ್ರೂ ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಸೊ ಬೇಕಿಂಗ್ ಅನ್ನೋದು ಈಸಿನೇ, ಬಟ್ ಕೆಲವೊಬ್ಬರು ಅದು ತುಂಬ ಕಷ್ಟ ಅಂತ ಅನ್ಕೋತಾರೆ. ನಾನು ಅದೇ ಥರನೇ ಅಂದ್ಕೊಂಡಿದ್ದೆ. ನಾನು ಕ್ಲಾಸಿಗೆ ಹೋದ್ಮೇಲೆ ನನಗೆ ಇದ್ರದ್ದು ಡೌಟೆಲ್ಲ ಫುಲ್ ಕ್ಲಿಯರ್ ಆಯಿತು. ಐ ಫೀಲ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಕೆಲವೊಂದೊಂದು ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಗೇನ್ ಈ ಪ್ಲಮ್ ಕೇಕ್ ರೆಸಿಪಿ ಬೇಕಾದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಆ್ಯಂಡ್ ಬಾಯ್.